ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ತುಂಬಾ ಪಾಪ್ಯುಲರ್ ಆಗಿರೋಂಥ NG ಗ್ಲೋ ಕ್ರೀಮ್ ಬಗ್ಗೆ ಒಂದು ರಿವ್ಯೂನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಕ್ರೀಮ್ ತುಂಬಾ ಪಾಪ್ಯುಲರ್ ಆಗಿದೆ ಆ್ಯಂಡ್ ಎಲ್ಲರೂ ಕೂಡ ಯೂಸ್ ಮಾಡಬೇಕು ಅಂತ ಅನ್ಕೊತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡಬೇಕು ಅಂತ ಅನ್ಕೊತಿದ್ದಾರೆ. ನನಗೆ ಕಮೆಂಟ್ ಕೂಡ ಮಾಡಿದ್ರಿ, ಒಂದಿಬ್ರು ಮೂರು ಜನ ಕಮೆಂಟ್ ಮಾಡಿದ್ರಿ ಈ ಒಂದು ಕ್ರೀಮ್ ಬಗ್ಗೆ ರಿವ್ಯೂನ ಕೊಡಿ ಅಂತ ಹೇಳಿಬಿಟ್ಟು. ಸೊ ಈ ಕ್ರೀಮ್ ನಾವು ಯೂಸ್ ಮಾಡ್ಬೋದು, ಅದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ದೀರಾ. ಸೊ ಈ ಬಗ್ಗೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಒಂದಷ್ಟು ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿಲ್ಲದೇನೆ ಸೊ ಯಾರೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇನಾರ ಈ ಒಂದು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಮೇಲೆ ಯೂಸ್ ಮಾಡಿ, ಓಕೆನಾ. ಸೊ ಯೂಸ್ ಮಾಡಬೇಕಾ ಬೇಡ ಅಂತ ಹೇಳ್ಬಿಟ್ಟು ನೀವೇನೇ ಡಿಸೈಡ್ ಮಾಡಿ, ಬಿಕಾಸ್ ಇದು ಎಲ್ರಿಗೂ ಕೂಡ ಸೂಟಬಲ್ ಆಗುತ್ತೋ ಇಲ್ವೋ, ಮತ್ತು ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಎಲ್ಲದೂ ಕೂಡ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಾಚ್ ಮಾಡಿ, ತುಂಬಾ ಯೂಸ್ಫುಲ್ ಆಗಿದೆ ವಿಡಿಯೋ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ಯಾರು ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ತಟ್ ನಾವು ಹಾಕುವಂಥ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ, ಓಕೆನಾ. ಸೊ ಬನ್ನಿ ಹಾಗಾದರೆ ಕ್ವಿಕ್ಕಾಗಿ ಈ ಒಂದು ಕ್ರೀಮ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, NG ಗ್ಲೋ ಕ್ರೀಮ್ ಯಾವ ರೀತಿಲಿ ಇರುತ್ತೆ ಅಂತ ಹೇಳಿದ್ರೆ ಸೊ ಕಾಣಿಸ್ತಿದ್ದೇವಲ್ಲ ಪ್ಯಾಕೇಜಿಂಗು, ಸೊ ಈ ರೀತಿಲಿ ಇರುತ್ತೆ, ಓಕೆನಾ. ಸೊ ಒಂದು ಟ್ಯೂಬ್ ರೂಪದಲ್ಲಿ ನಿಮಗೆ ಸಿಗುತ್ತೆ. ಸೊ ಗೊತ್ತಿರುತ್ತೆ ಆಲ್ಮೋಸ್ಟ್, ಬೇರೆಯವರಿಗೆಲ್ಲ ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿ. ಸೊ ಈ ರೀತಿಲಿ ಇರುತ್ತೆ, ಓಕೆನಾ. ಸೊ ಯಾರೆಲ್ಲ ನಿಮಗೆ ರೆಫರ್ ಮಾಡಿರ್ತಾರಲ್ವಾ, ಸೊ ನಿಮಗೆ ಈ ರೀತಿ ಕ್ರೀಮಿ ಟೆಕ್ಸ್ಚರಲ್ಲಿ ಇರುತ್ತೆ, ಓಕೆನಾ. ಸೊ ಈ ಒಂದು ಕ್ರೀಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಕ್ರೀಮಲ್ಲಿ 8 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ರೆಡಿ ಮಾಡಿ ಈ ಒಂದು ಕ್ರೀಮ್ನ ರೆಡಿ ಮಾಡಿರ್ತಾರೆ, ಓಕೆನಾ. ಸೊ 8 ಇಂಗ್ರೀಡಿಯೆಂಟ್ಸ್ಗಳು ಈ ಒಂದು ಕ್ರೀಮಲ್ಲಿ ಇರುತ್ತೆ. ಸೊ ಯಾವ್ದ್ಯಾವುದು ಅಂತ ಹೇಳಿದ್ರೆ ಕೋಜಿಕ್ ಆಸಿಡ್, ಅರ್ಬ್ಯೂಟಿನ್, ಗ್ಲೈಕೋಲಿಕ್ ಆಸಿಡ್, ಅಲ್ಫಾ ಅರ್ಬ್ಯೂಟಿನ್, ನಿಯಾಸಿನಮೇಟ್, ವಿಟಮಿನ್ ಇ, ಆಕ್ಲಿಮೆಥಾಕ್ಸಿನಮೇಟ್ ಅಂಡ್ ಪಿನ್ ಬಾರ್ಕ್ ಎಕ್ಸ್ಟ್ರಾಕ್ಟ್, ಅಲಂಟಾಯಿನ್ ಅಂತ. ಸೊ ಈ 8 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಓಕೆನಾ. ಇದರಲ್ಲೇನೋ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕು ಅಂದರೆ ಪ್ರೊನೌನ್ಸಿಯೇಷನ್ ಏನಾದರೂ ಸ್ವಲ್ಪ ಆಚೆ ಈಚೆ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೆಲ್ಲ ಕೂಡ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ ಅಲ್ವಾ, ಸ್ವಲ್ಪ ಮೆಡಿಕಲ್ ವರ್ಡು. ಸೊ ನಾನು ನಿಮಗೆ ಯಾವುದೇದು ಅಂತ ಹೇಳಿಬಿಟ್ಟು ನಿಮಗೆ ಮೆನ್ಷನ್ ಕೂಡ ಮಾಡಿದೆ ಅಲ್ವಾ. ಸೊ ಆ ಎಲ್ಲ ಇಂಗ್ರೀಡಿಯೆಂಟ್ಸ್, ಓಕೆನಾ. ಸೊ 8 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಈ ಒಂದು ಕ್ರೀಮ್ನ ರೆಡಿ ಮಾಡಿರ್ತಾರೆ, ಓಕೆನಾ. ಆ್ಯಂಡ್ ಈಗ ಈ ಕ್ರೀಮಲ್ಲಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಗೊತ್ತಾಯಿತು. ಸೊ ಇವಾಗ ನಿಮಗೆ ರೆಫರ್ ಮಾಡಿರ್ತಾರಲ್ವಾ, ಸೊ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡು, ನಿನ್ನ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ, ಅಂದರೆ ತುಂಬಾ ವೈಟ್ ಆಗಿಬಿಡ್ತೀಯ, ಕಲರ್ ಬರುತ್ತೆ ಅಂತ ಹೇಳಿ ನಿಮಗೆ ರೆಫರ್ ಮಾಡಿರ್ತಾರೆ ಅಲ್ವಾ. ಸೊ ಇದು ನಿಜನಾ ಅಂತ ಹೇಳಿದ್ರೆ ಸೊ ಇದು ನಿಜ ಹೌದು, ಬಟ್ ಇದು ಎಲ್ರಿಗೂ ಸೂಟಬಲ್ ಆಗುತ್ತಾ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಸೂಟಬಲ್ ಆಗೋದಿಲ್ಲ, ಓಕೆನಾ. ಸೊ ಈ ಒಂದು ಕ್ರೀಮ್ ಮೇನ್ ಆಗಿ ರೆಡಿ ಮಾಡಿರೋಂಥದ್ದು ಕೆಲವೊಂದು ನಿಮ್ಮ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ, ಸೊ ಆ ಒಂದು ಪ್ರಾಬ್ಲಮ್ಸಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಕ್ರೀಮ್ನ ರೆಡಿ ಮಾಡಿರ್ತಾರೆ, ಓಕೆನಾ. ಹಾಗಾದ್ರೆ ಯಾವೆಲ್ಲ ಪ್ರಾಬ್ಲಮ್ಸು, ಯಾವೆಲ್ಲ ಸ್ಕಿನ್ ಪ್ರಾಬ್ಲಮ್ಸು ಅಂತ ಹೇಳಿದ್ರೆ ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ಅಲ್ಲಿ ಏನಾದರೂ ಮೆಲಾಸ್ಮಾ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಮತ್ತೆ ಪಿಗ್ಮೆಂಟೇಷನ್ ಏನಾದರೂ ಇತ್ತು, ಮತ್ತೆ ನಿಮ್ಮ ಮುಖದಲ್ಲಿ ಆಕ್ನೆ ಸ್ಕಾರ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ ಆಗಿರ್ಬೋದು, ಅಥವಾ ಅನ್ಇವನ್ ಸ್ಕಿನ್ ಶೇಡ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮಾತ್ರ ಈ ಒಂದು ಕ್ರೀಮ್ ನ ನೀವು ಯೂಸ್ ಮಾಡ್ಬೇಕು, ಓಕೆನಾ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಾನು ಆಗ್ಲೇ ಫಸ್ಟ್ ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ಕ್ರೀಮ್ ಅಲ್ಲಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಗಳಿರುತ್ತೆ ಅಂತ ಹೇಳಿ, ಓಕೆನಾ. ನಾನು 8 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ವಾ. ಆ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳು ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್, ಮೆಲಾಸ್ಮಾ ಅಥವಾ ನಿಮ್ಗೆ ಏನಾದ್ರು ಆಕ್ನೆ ಸ್ಕಾರ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತೆ ಅನ್ಇವನ್ ಸ್ಕಿನ್ ಶೇಡ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಇದಕ್ಕೆ ಮಾತ್ರ ಸೂಟಬಲ್ ಆಗುತ್ತೆ, ಓಕೆನಾ. ಸೊ ಅದಷ್ಟಕ್ಕೇನೆ ನಿಮ್ಗೆ ಏನಾದ್ರು ಈಗ ಪಿಂಪಲ್ ಏನಾದ್ರು ಇತ್ತು ಅಥವಾ ನಿಮ್ಗೆ ಏನಾದ್ರು ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಓಪನ್ ಪೋರ್ಸ್ ಏನಾದ್ರು ಇತ್ತು ಸೊ ನೀವು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನಿಮಗೆ ಇದು ಸೂಟಬಲ್ ಆಗೋದಿಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಇದು ಮೇನ್ ಆಗಿ ನೀವು ನೀಟಾಗಿ ತಿಳ್ಕೊಳ್ಳಿ. ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಮತ್ತೆ ಆಕ್ನೆ ಸ್ಕಾರ್ಸ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಶೇಡ್ಸ್ ಸೊ ಈ ರೀತಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಮತ್ತೆ ಮೆಲಾಸ್ಮಾ ಏನಾದ್ರು ಇತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಮಾತ್ರ ಈ ಒಂದು ಕ್ರೀಮ್ ನ ನೀವು ಯೂಸ್ ಮಾಡ್ಬೇಕು, ಓಕೆನಾ. ಸೊ ಈ ಒಂದು ಕ್ರೀಮ್ ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಈ ಎಲ್ಲಾ ಪ್ರಾಬ್ಲಮ್ಸ್ ಗಳು ಬೇಗನೆ ಕಡಿಮೆ ಆಗುತ್ತೆ, ಇನ್ಸ್ಟೆಂಟ್ ಆಗಿ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಜಸ್ಟ್ ನಿಮಗೆ ಒಂದು 2 to 3 ವೀಕ್ಸ್ ಅಲ್ಲಿ ಎಲ್ಲ ಕಡಿಮೆ ಆಗುತ್ತೆ, ಓಕೆನಾ. ಸೊ ಹಾಗಂತ ನಿಮ್ಮ ಸ್ಕಿನ್ ತುಂಬಾನೇ ನಾರ್ಮಲ್ ಸ್ಕಿನ್ ಇರುತ್ತೆ, ಬಟ್ ನಿಮ್ಮ ಫೇಸ್ ಏನಾದ್ರು ಡಾರ್ಕ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಯೂಸ್ ಮಾಡೋ ಹಾಗಿಲ್ಲ. ಬಿಕಾಸ್ ನಿಮ್ಗೆ ಇದು ಸೂಟಬಲ್ ಆಗೋದಿಲ್ಲ, ಇದರಿಂದ ನಿಮಗೆ ಅಲರ್ಜೀಸ್ ಆಗೋದು ಅಂದ್ರೆ ಬೇರೆ ರೀತಿ ನಿಮ್ಗೆ ಏನಾದ್ರು ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ. ಸೊ ಹಾಗಾಗಿ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ನಾನು ಹೇಳಿರೋ ಹಾಗೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಹಾಗಾದ್ರೆ ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ ಟೈಮ್ ಯೂಸ್ ಮಾಡಬೇಕು ಫ್ರೆಂಡ್ಸ್, ಓಕೆನಾ. ಸೊ ಡೈಲಿ ಯೂಸ್ ಮಾಡೋ ಹಾಗಿಲ್ಲ, ವಾರದಲ್ಲಿ ನೀವು 3 ಡೇಸ್ ಯೂಸ್ ಮಾಡ್ಬೇಕು ಅಷ್ಟೇ, ಅಂದ್ರೆ ಒಂದಿನ ಬಿಟ್ಟು ಒಂದಿನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಎವ್ರಿ ನೈಟ್ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ಇದು ಕೂಡ ಮೇನ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ. ಸೊ ನಿಮಗೆ ತಿಳಿಸ್ಕೊಟ್ಟಿದ್ದಾರೋ ಅಥವಾ ಬೇರೆಯವ್ರು ನಿಮಗೆ ಗೊತ್ತಿಲ್ಲ, ಬಟ್ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಹೇಳಿರೋದು ದಿನ ಬಿಟ್ಟು ದಿನ ನೀವು ಯೂಸ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ನಿಮ್ಗೆ ಏನಾದರೂ
ಏನಾದರೂ ಎಲ್ಲೆಲ್ಲಿ ನಿಮಗೆ ನಾನು ಹೇಳಿರೋಂಥ ಪ್ರಾಬ್ಲಮ್ಸ್ ಏನಾದ್ರು ನಿಮಗೆ ಪಿಗ್ಮೆಂಟೇಷನ್ ಅಥವಾ ಮೆಲಾಸ್ಮಾ, ಡಾರ್ಕ್ ಸ್ಪಾಟ್ಸ್, ಆಕ್ನೆ ಸ್ಕಾರ್, ಸೊ ಈ ರೀತಿಯಲ್ಲೆಲ್ಲ ನಿಮ್ಗೆ ಏನಾದರೂ ಎಲ್ಲೆಲ್ಲಿ ನಿಮ್ಗೆ ಇರುತ್ತೆ ನೋಡಿ ಪ್ರಾಬ್ಲಮ್ಸು, ಸೊ ಅಲ್ಲಿ ಮಾತ್ರ ನೀವು ಯೂಸ್ ಮಾಡಬೇಕು ಓಕೆನಾ, ಅಪ್ಲೈ ಮಾಡಬೇಕು. ಸೊ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಓಕೆನಾ, ಅದೆಲ್ಲದೂ ಕೂಡ ನಿಮ್ಮ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗಬೇಕು. ಅದಾದಮೇಲೆ ನೀವು ಬೆಡ್ಗೆ ಹೋಗಿ ಮಲಗಬೇಕು ಓಕೆನಾ. ಸೊ ನೀವು ಮತ್ತೆ ಈ ಒಂದು ಕ್ರೀಮ್ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟು ಫೇಸ್ ವಾಶ್ ಮಾಡ್ಕೊಂಡಿರಬೇಕು. ಸಾರಿ, ನಾನು ಫಸ್ಟ್ ಹೇಳೋದನ್ನ ಮರ್ತ್ಬಿಟ್ಟೆ. ಸೊ ಫೇಸ್ ವಾಶ್ ಆದಮೇಲೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬೇಕು. ದಿನ ಬಿಟ್ಟು ದಿನ ಯೂಸ್ ಮಾಡಿ. ಸೊ ರೆಗ್ಯುಲರ್ ಆಗಿ ರಾತ್ರಿ ಹೊತ್ತು ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಮಾರ್ನಿಂಗ್ ಎದ್ದು ಫೇಸ್ ವಾಶ್ ಆದಮೇಲೆ ನೀವು ಮಸ್ಟ್ ಆ್ಯಂಡ್ ಶುಡ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್, ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಸೂಟೇಬಲ್ ಇರುತ್ತೆ ಆ ಒಂದು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ನೀವು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ಬಿಕಾಸ್ ಇದು ನಿಮಗೆ ಮತ್ತೆ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮಾರ್ನಿಂಗ್. ಯಾಕೆಂತ ಹೇಳಿದ್ರೆ ಸೂರ್ಯನ ಕಿರಣಗಳಿಂದ ನಿಮಗೆ ರಿಯಾಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಮಸ್ಟ್ ಆ್ಯಂಡ್ ಶುಡ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ತುಂಬ ಹೈಡ್ರೇಟ್ ಆಗಿರುತ್ತೆ, ಮತ್ತು ಡ್ರೈನೆಸ್ ಏನು ಕೂಡ ಅನ್ಸೋದಿಲ್ಲ, ಮತ್ತು ನಿಮ್ಗೆ ಯಾವುದೇ ರೀತಿ ಸನ್ ಬನ್ ಏನು ಕೂಡ ಆಗೋದಿಲ್ಲ ಓಕೆನಾ. ಆ್ಯಂಡ್ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಎಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಅಲ್ವಾ, ನಿಮಗೆ 2 to 3 ವೀಕ್ಸಲ್ಲಿ ನಿಮಗೆ ಸಿಗುತ್ತೆ ಅಂತ. ಸೊ ಇದು ನಿಮ್ಮ ಸ್ಕಿನ್ ಮೇಲೆ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾರ್ಮಲ್ ಆಗಿ ಒಂದು 3 ವೀಕ್ಸಲ್ಲೆಲ್ಲ ಕೂಡ ಬರುತ್ತೆ ಅಂತ ಹೇಳಿ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ನಿಮಗೆ ಹೇಳಿದೆ 8 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿ. ಸೊ ಪರ್ಟಿಕ್ಯುಲರ್ ಆಗಿ ಯಾವ ಏನು ಸ್ಕಿನ್ ಪ್ರಾಬ್ಲಮ್ಸಿಗೆ ನಾನು ತಿಳಿಸ್ಕೊಂಡೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ, ಸೊ ಆ ಒಂದು ಸ್ಕಿನ್ ಪ್ರಾಬ್ಲಮ್ಸಿಗೆ ಅಂತಾನೆ ಇಂಗ್ರೀಡಿಯೆಂಟ್ಸ್ಗಳು ಅಂತ ಹೇಳಿ ಇರುತ್ತೆ. ಸೊ ಅದೆಲ್ಲದೂ ಕೂಡ ಹಾಕಿ ರೆಡಿ ಮಾಡಿರೋದ್ರಿಂದ ಈ ಒಂದು ಕ್ರೀಮ್ ನಿಮಗೆ ಬೇಗನೆ ನಿಮಗೆ ರಿಯಾಕ್ಷನ್ ಕೊಡುತ್ತೆ, ಅಂದರೆ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇರಬೇಕು ಅಂತ ಹೇಳಿ ನೀವು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಒಮ್ಮೆ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಕ್ರೀಮಲ್ಲಿರೋಂಥ ಇಂಗ್ರೀಡಿಯೆಂಟ್ಸು ಮತ್ತು ನಾನು ಆ ವಿಡಿಯೋದಲ್ಲಿ ಹೇಳಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಫಸ್ಟ್ ಆ ವಿಡಿಯೋ ನೋಡ್ಕೊಳ್ಳಿ, ಅವಾಗ ನಿಮಗೆ ನೀಟಾಗಿ ಕ್ಲಾರಿಟಿ ಸಿಗುತ್ತೆ. ಸೊ ನಿಮಗೆ ಏನಾದ್ರು ನಾನು ಹೇಳಿರೋಂಥ ಪ್ರಾಬ್ಲಮ್ಸ್ಗಳಿತ್ತು ಅಂತ ಹೇಳಿದ್ರೆ ಮಾತ್ರ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡಿ ಓಕೆನಾ. ಸೊ ಈ ಒಂದು ಕ್ರೀಮ್ ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಓನ್ಲಿ ಹೆಣ್ಮಕ್ಳು ಮಾತ್ರ ಯೂಸ್ ಮಾಡಬೇಕು ಓಕೆನಾ. ಅದರಲ್ಲೂ ಕೂಡ ಎಬೋ 18 ಇಯರ್ಸ್ ಇರೋರು ಮಾತ್ರ ಹೆಣ್ಮಕ್ಳು ಯೂಸ್ ಮಾಡಬೇಕು, ಗಂಡು ಮಕ್ಕಳು ಯೂಸ್ ಮಾಡೋ ಹಾಗಿಲ್ಲ. ಮತ್ತು ಬಿಲೋ 18 ಇಯರ್ಸ್ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಬರೀ ಹೆಣ್ಮಕ್ಳಿಗೆ ಅಂತಲೇ ಈ ಒಂದು ಕ್ರೀಮ್ ಇರೋವಂಥದ್ದು. ಯಾಕೆ ಅಂತ ಹೇಳಿದ್ರೆ ಸೊ ಇದು ಗಂಡು ಮಕ್ಕಳಿಗೆ ಅಂದರೆ ಗಂಡು ಮಕ್ಕಳ ಸ್ಕಿನ್ಗೆ ಅಷ್ಟು ಹೊಂದ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ, ಅಂದರೆ ರಿಸಲ್ಟ್ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಬಿಕಾಸ್ ಅವ್ರ ಸ್ಕಿನ್ ಸ್ವಲ್ಪ ಡಿಫ್ರೆಂಟ್ ಇರತ್ತಂತೆ ನಮ್ಮ ಸ್ಕಿನ್ ಟೋನ್ಗಿಂತ, ಏನೋ ಗಂಡು ಮಕ್ಕಳ ಸ್ಕಿನ್ ಟೋನ್ ಸ್ವಲ್ಪ ಡಿಫ್ರೆಂಟ್ ಇರತ್ತಂತೆ. ಸೊ ಈ ಇಂಗ್ರೀಡಿಯೆಂಟ್ ಜೊತೆಗೆ ಇನ್ನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ಗಳು ಇರಬೇಕಂತೆ ಓಕೆನಾ. ಸೊ ಹಾಗಾಗಿ ಈ ಕ್ರೀಮಲ್ಲಿ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇಲ್ಲ. ಸೊ ಹಾಗಾಗಿ ಇದು ಜಸ್ಟ್ ಹೆಣ್ಮಕ್ಳಿಗೆ ಅಷ್ಟೇ ಸೂಟೇಬಲ್ ಆಗುತ್ತೆ ಅಂತ ಹೇಳಿ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ರೀಮ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ನಿಯರ್ ಬೈ ಮೆಡಿಕಲ್ ಸ್ಟೋರ್ಸ್ ಅಥವಾ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಎಲ್ಲ ಸಿಗ್ಬೋದು. ಒಮ್ಮೆ ಚೆಕ್ ಮಾಡಿ ನೋಡಿ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೇನೆ, ನೀವು ಆ ಮೂಲಕ ಆರ್ಡರ್ ಮಾಡ್ಬೋದು. ಈ ಕ್ರೀಮ್ ನಿಮಗೆ ಜಸ್ಟ್ ಒಂದು 250 ರುಪೀಸಲ್ಲೆಲ್ಲ ಸಿಗುತ್ತೆ ಓಕೆನಾ. ಆ್ಯಂಡ್ ನಿಮಗೆ ಫೇಕ್ ಪ್ರಾಡಕ್ಟ್ ಕೂಡ ಸಿಗ್ಬೋದು. ಸೊ ನಾನು ಲಿಂಕ್ ಕೊಟ್ಟಿರ್ತೀನಲ್ಲ, ಸೊ ಆ ಲಿಂಕಲ್ಲೇ ನೀವು ಪರ್ಚೇಸ್ನ ಮಾಡಿ, ಆವಾಗ ನಿಮ್ಗೆ ಯಾವುದೇ ರೀತಿ ಫೇಕ್ ಪ್ರಾಡಕ್ಟ್ ಬರೋದಿಲ್ಲ. ಬಿಕಾಸ್ ನಂಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಮ್ಯಾಮ್ ನಮಗೆ ಏನೋ ಬ್ರೇಕ್ ಆಗಿರೋ ಪ್ರಾಡಕ್ಟ್ ಬ್ರೇಕ್ ಆಗಿಬಿಟ್ಟಿದೆ ಮತ್ತು ಡೂಪ್ಲಿಕೇಟ್ ಬಂದಿದೆ ಅಂತ ಹೇಳಿ ನನಗೆ ಇದು ಇನ್ಸ್ಟಾಲೆಲ್ಲ ಕೂಡ ಮೆಸೇಜ್ ಮಾಡಿದ್ದೀರಾ. ಸೊ ದಟ್ ನಾನು ಕೊಟ್ಟಿರೋ ಲಿಂಕಲ್ಲಿ ನೀವು ತೊಗೊಳ್ಳಿ ಓಕೆನಾ. ಸೊ ಒಂದು ಏನು 20-30 ರುಪೀಸ್ ನಿಮಗೆ ವೇರಿಯೇಷನ್ ಆಗ್ಬೋದು, ಬಟ್ ಒರಿಜಿನಲ್ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ನೋಡಿ ಚೆಕ್ ಮಾಡ್ಕೊಂಡು ನೀಟಾಗಿ ತೊಗೊಳ್ಳಿ ಓಕೆನಾ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಿಂದ ಈ ಒಂದು ಕ್ರೀಮ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಸ್ಕಿನ್ ಏನಾದರೂ ತುಂಬ ಕ್ಲಿಯರ್ ಆಗಿತ್ತು ಅಥವಾ ನಿಮ್ಮ ಸ್ಕಿನ್ನಲ್ಲಿ ಓಪನ್ ಪೋಸ್ಟ್ ಮತ್ತು ನಿಮಗೇನಾದರೂ ಬೇರೆ ರೀತಿ ಪ್ರಾಬ್ಲಮ್ಸ್ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡಬೇಡಿ ಪ್ಲೀಸ್ ಓಕೆನಾ. ಸೊ ನಿಮ್ಗೆ ಯಾವುದೇ ರೀತಿ ರಿಸಲ್ಟ್ ಸಿಗೋದಿಲ್ಲ, ಸುಮ್ಮನೆ ಮನಿ ವೇಸ್ಟ್ ಮತ್ತು ನಿಮಗೆ ಎಕ್ಸ್ಟ್ರಾ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ ಓಕೆನಾ. ಸೊ ಹಾಗಾಗಿ ಯಾರು ಯೂಸ್ ಮಾಡಬೇಡಿ. ನಾನೆಲ್ಲ ಯಾರು ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಲ್ವ ಅವ್ರು ಮಾತ್ರ ಯೂಸ್ ಮಾಡಿ. ಮತ್ತು ಸ್ಕಿನ್ ಬ್ರೈಟ್ ಆಗುತ್ತೆ ಅಂತ ಕೂಡ ನನಗೆ ಹೇಳಿದ್ರಿ ಅಲ್ವಾ. ಸೊ ಸ್ಕಿನ್ ಬ್ರೈಟ್ ಆಗೋದು ಹೇಗೆ ಅಂತ ಹೇಳಿದ್ರೆ ನಿಮಗೆ ನಾನು ಆಗಲೇ ಹೇಳಿದೆವಲ್ಲ, ಪಿಗ್ಮೆಂಟೇಷನ್ ಅಂತ ಹೇಳಿದ್ರೆ ಫುಲ್ಲು ಕಪ್ಪು ಆಗಿರುತ್ತೆ, ಕೆಲವರಿಗೆ ಅರ್ಧ ಭಾಗ ಕಪ್ಪಿರುತ್ತೆ, ಇನ್ನು ಅರ್ಧ ಭಾಗ ಸ್ವಲ್ಪ ಕಲರ್ ಇರುತ್ತೆ. ಸೊ ಈ ರೀತಿಲಿ ಇದ್ದಾಗ ಈ ಕ್ರೀಮ್ ಯೂಸ್ ಮಾಡಿದಾಗ ನಾರ್ಮಲ್ ಕಲರ್ ಬರುತ್ತೆ, ನಿಮ್ಮ ಸ್ಕಿನ್ ಸ್ವಲ್ಪ ಗ್ಲೋ ಆಗುತ್ತೆ ಅಷ್ಟೇ ಓಕೆನಾ. ಅದನ್ನು ಬಿಟ್ಟು ನೀವು ತುಂಬ ಡಾರ್ಕ್ ಇದ್ದೀರಾ ಅಂದರೆ ನಾರ್ಮಲ್ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನೀವು ತುಂಬ ಬ್ಲ್ಯಾಕ್ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಈ ಕ್ರೀಮ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಓಕೆನಾ. ಸೊ ಹಾಗಾಗಿ ಯಾರು ಕೂಡ ಯೂಸ್ ಮಾಡಬೇಡಿ. ಪರ್ಟಿಕ್ಯುಲರ್ ಯಾರಿಗೆ ಅಂತ ಹೇಳಿದ್ದೀನಲ್ವಾ ಅವ್ರು ಮಾತ್ರ ಯೂಸ್ ಮಾಡಿ, ಅವಾಗ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದು ಕಡಿಮೆ ಆಗಿ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಓಕೆನಾ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಏನಾದರೂ ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಏನಾದರೂ ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ. ಸೊ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.